ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂಮಿ ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ ರಿಜಿಸ್ಟ್ರಾರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ವಂಚನೆ ಪ್ರಕರಣ ಅಕ್ರಮವಾಗಿ ಭೂಮಿ ರಿಜಿಸ್ಟರ್ ಮಾಡಿಸಿಕೊಟ್ಟಿದ್ದಂತಹ ಸಬ್ ರಿಜಿಸ್ಟ್ರಾರ್ ನೆಲಮಂಗಲ ತಾಲೂಕಿನ ಸಬ್ ರಿಜಿಸ್ಟ್ರಾರ್ಗೆ ಸಂಕಷ್ಟ ಎದುರಾಗಿದೆ. ಭೂಮಿ ಪರಭಾರೆಗೆ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಕೈ ಜೋಡಿಸಿದ್ರ ಅನ್ನುವಂತಹ ಅನುಮಾನ ಇದೆ. 8 ಎಕರೆ ಜಮೀನಿಗೆ ದಾಖಲೆ ಇಲ್ಲದೆ ರಿಜಿಸ್ಟರ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದ್ದು, ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. 5 ದಿನಗಳಿಂದ ಕಚೇರಿಗೂ ಕೂಡ ಬಾರದೆ ಸತೀಶ್ ಕುಮಾರ್ ಎಸ್ಕೇಪ್ ಆಗಿರೋದು ಇನ್ನಷ್ಟು ಅನುಮಾನವನ್ನ ಹೆಚ್ಚು ಮಾಡ್ತಾ ಇದೆ. ಇದರಲ್ಲಿ ಯಾರ್ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅನ್ನೋದರ ಬಗ್ಗೆ ಇನ್ನಷ್ಟೇ ತನಿಖೆ ಮುಂದುವರಿಬೇಕಾಗಿದೆ. ಅದಕ್ಕೂ ಮುಂಚಿತವಾಗಿ ಸಬ್ ರಿಜಿಸ್ಟ್ರಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಬೇಕು. ಆದರೆ 5 ದಿನಗಳಿಂದ ನಾಪತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ. ಪ್ರಕಾಶ್, ತಾವೇನು ಮಾಡಿಲ್ಲ ಅನ್ನೋದಾದ್ರೆ ರಾಜಾರೋಷವಾಗಿ ನಿಲ್ಲಬೇಕು, ಆದ್ರೆ ಈ ರೀತಿ ಕದ್ದು ಪರಾರಿ ಆಗ್ತಾರೆ ಅನ್ನೋದಾದ್ರೆ ಅನುಮಾನ ಇನ್ನಷ್ಟು ಹೆಚ್ಚಾಗುತ್ತೆ. ಖಂಡಿತ ದಿವ್ಯ, ಏನಂತ ಹೇಳಿದ್ರೆ ಮೇಲ್ನೋಟಕ್ಕೆ ಸಾಕಷ್ಟು ರೀತಿಯಲ್ಲಿ ಈ ಆರೋಪ ಕೂಡ ಕಂಡು ಬರ್ತಾ ಇರುವಂತದ್ದು. ಇದು ಸಬ್ ರಿಜಿಸ್ಟರ್ ಕೂಡ ಡಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು A6 ಆರೋಪಿ ಆಗಿರುವಂತದ್ದು. ಏನು ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯಲ್ಲಿ ಸುಮಾರು ಒಂದು 25 ಕೋಟಿಗೂ ಅಧಿಕ ಏನು ಮೌಲ್ಯದ ಒಂದು ಭೂಮಿಯನ್ನ ಬೇರೆಯವರಿಗೆ ಏನು ಕಾನ್ಸ್ಟೇಬಲ್ ಆತನ ಕುಟುಂಬಕ್ಕೆ ಒಂದು ಪರಭಾರೆ ಮಾಡಿರುವಂತಹ ವಿಚಾರದಲ್ಲಿ ಈಗಾಗಲೇ ಡಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಹೆಡ್ ಕಾನ್ಸ್ಟೇಬಲ್ ಕೂಡ ನಾಪತ್ತೆ ಆಗಿರೋದು. ಜೊತೆಗೆ ಏನು ರಿಜಿಸ್ಟರ್ ಮಾಡಿದಂತ ಏನು ಸತೀಶ್ ಕುಮಾರ್ ಇದ್ದಾರೆ, ಆತ ಕೂಡ ಇನ್ನು ಕಚೇರಿಗೆ ಬರ್ತಾ ಇಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಅವರು ಕೂಡ ತಪ್ಪು ಮಾಡಿದ್ದಾರೆ ಅನ್ನೋದು ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಏನು ಪ್ರಕರಣದಲ್ಲಿ ತನಿಖೆ ಚುರುಕುಗೊಳಿಸಿರುವಂತದ್ದು. ಈಗ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಸಹ ಒಂದು ತನಿಖೆಯನ್ನ ನಡೆಸಿ ವಿಚಾರವನ್ನು ಅವರ ವಶಕ್ಕೆ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈಗ ಏನು ಸಬ್ ರಿಜಿಸ್ಟರ್ ನಾಪತ್ತೆ ಆಗಿರೋದು ಸಾಕಷ್ಟು ರೀತಿಯಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.